ನಾವು ಪ್ಯೂರ್ಲಿ ಇದು ಪೊಲಿಟಿಕಲ್ ಸಮಾವೇಶ, ರಾಜಕೀಯ ಸಮಾವೇಶ. ಜನ ಇನ್ನು ಚುನಾವಣೆ ಕಾವು ಇರಲಿ. ಜನ ಎಷ್ಟು ಜನ ಬರ್ತಾರೋ 2 ಪಕ್ಷದ ಮುಖಂಡರು ಮೊದಲನೇ ಸಭೆ, ಪ್ರಮುಖರು ಸೇರ್ತೀವಿ, ಆಮೇಲೆ ಸಭೆ ಇದೆ. ಏನು ನಮ್ದು ಬಲ ಪರೀಕ್ಷೆ ಇನ್ನು ಚುನಾವಣೆ ಹತ್ರ ಬಂದ ಮೇಲೆ ಮಾಡ್ತೀವಿ. ಈಗ ಬೇರೆಯವರು ಚಾಲೆಂಜು, ಬೇರೆಯವರು ಪ್ರಶ್ನೆ, ಈ ಕುಹಕಗಳಿಗೆಲ್ಲ ಉತ್ತರ ಆದಷ್ಟು ಬೇಗ ಸಿಗುತ್ತೆ. ಈ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ, ಏನು ಇದು ಅಂಟಾರ್ಟಿಕಾ ಖಂಡನ ರಾಮನಗರ ಜಿಲ್ಲೆ, ಒಂದು ದಿವಸಕ್ಕೆಲ್ಲ ಸುತ್ತಾಡ್ಕೊಂಡು ಬರ್ಬೋದು. ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಡಾಕ್ಟರ್ ಮಂಜುನಾಥ್ ಅವರು ಇದೇ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ 20 ವರ್ಷಗಳಿಂದ ರೋಗಿಗಳ ಶುಶ್ರೂಷೆ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ. ಅವರಿಗೆ ಈ ಎಲ್ಲ ಭೂಮಿಯ ಮೇಲ್ಮೈ ಲಕ್ಷಣ ಎಲ್ಲ ಚೆನ್ನಾಗಿ ಗೊತ್ತಿದೆ, ಅದೇನು ಹೊಸದೇನಲ್ಲ. ಹಾಗಾಗಿ ಅದು ಅಸಂಬದ್ಧವಾದಂಥ ಪ್ರಶ್ನೆ. ಅದು ನಮ್ಗೇನಣ್ಣ, ನಮ್ಮ ಬೆಂಗಳೂರು ಗ್ರಾಮಾಂತರ ಕೇಳೋಣ ಏನಾರ ಇದ್ರೆ ನಾವು ರಾಜ್ಯದೆಲ್ಲ ಯಾಕೆ ನಮ್ಗೇನು ಅರ್ಥ ಆಗ್ತದೆ? ಇನ್ನು ಎಲ್ಲ ಸೆಟ್ರೇಟ್ ಆಗುತ್ತೆ. ಸ್ವಲ್ಪ ಚುನಾವಣೆ ಈಗ ಟಿಕೆಟ್ ಹಂಚ್ತಾ ಇದ್ದಾರೆ, ಕೊಡ್ತಾರೆ, ಎಲ್ಲ ಸಮಾಧಾನ ಆಗ್ತದೆ. ಸಮಾಧಾನ. ನಾವು ಪ್ಯೂರ್ಲಿ ಇದು ಪೊಲಿಟಿಕಲ್ ಸಮಾವೇಶ, ರಾಜಕೀಯ ಸಮಾವೇಶ. ಜನ ಇನ್ನು ಚುನಾವಣೆ ಕಾವು ಇರಲಿ. ಜನ ಎಷ್ಟು ಜನ ಬರ್ತಾರೋ 2 ಪಕ್ಷದ ಮುಖಂಡರು ಮೊದಲನೇ ಸಭೆ, ಪ್ರಮುಖರು ಸೇರ್ತೀವಿ, ಆಮೇಲೆ ಸಭೆ ಇದೆ. ಏನು ನಮ್ದು ಬಲ ಪರೀಕ್ಷೆ ಇನ್ನು ಚುನಾವಣೆ ಹತ್ರ ಬಂದ ಮೇಲೆ ಮಾಡ್ತೀವಿ. ಈಗ ಬೇರೆಯವರು ಚಾಲೆಂಜು, ಬೇರೆಯವರು ಪ್ರಶ್ನೆ, ಈ ಕುಹಕಗಳಿಗೆಲ್ಲ ಉತ್ತರ ಆದಷ್ಟು ಬೇಗ ಸಿಗುತ್ತೆ. ಈ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ, ಏನು ಇದು ಅಂಟಾರ್ಟಿಕಾ ಖಂಡನ ರಾಮನಗರ ಜಿಲ್ಲೆ, ಒಂದು ದಿವಸಕ್ಕೆಲ್ಲ ಸುತ್ತಾಡ್ಕೊಂಡು ಬರ್ಬೋದು. ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಡಾಕ್ಟರ್ ಮಂಜುನಾಥ್ ಅವರು ಇದೇ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ 20 ವರ್ಷಗಳಿಂದ ರೋಗಿಗಳ ಶುಶ್ರೂಷೆ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ. ಅವರಿಗೆ ಈ ಎಲ್ಲ ಭೂಮಿಯ ಮೇಲ್ಮೈ ಲಕ್ಷಣ ಎಲ್ಲ ಚೆನ್ನಾಗಿ ಗೊತ್ತಿದೆ, ಅದೇನು ಹೊಸದೇನಲ್ಲ. ಹಾಗಾಗಿ ಅದು ಅಸಂಬದ್ಧವಾದಂಥ ಪ್ರಶ್ನೆ. ಅದು ನಮ್ಗೇನಣ್ಣ, ನಮ್ಮ ಬೆಂಗಳೂರು ಗ್ರಾಮಾಂತರ ಕೇಳೋಣ ಏನಾರ ಇದ್ರೆ ನಾವು ರಾಜ್ಯದೆಲ್ಲ ಯಾಕೆ ನಮ್ಗೇನು ಅರ್ಥ ಆಗ್ತದೆ? ಇನ್ನು ಎಲ್ಲ ಸೆಟ್ರೇಟ್ ಆಗುತ್ತೆ. ಸ್ವಲ್ಪ ಚುನಾವಣೆ ಈಗ ಟಿಕೆಟ್ ಹಂಚ್ತಾ ಇದ್ದಾರೆ, ಕೊಡ್ತಾರೆ, ಎಲ್ಲ ಸಮಾಧಾನ ಆಗ್ತದೆ. ಸಮಾಧಾನ.